ಸರಿಪೋದ ಶನಿವಾರಂ ಈ ಒಂದು ಸಿನಿಮಾ ಡೈರೆಕ್ಟ್ ಮಾಡಿರೋದು ವಿವೇಕ್ ಆತ್ರೇಯವರು. ಈ ಒಂದು ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ನಾನಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನಿ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಎಸ್ ಜೆ ಸೂರ್ಯ ಅವರು ಅವರ ವಿರುದ್ಧವಾಗಿ ಅಪೋಸಿಟ್ ಆಗಿ ಕ್ಯಾರೆಕ್ಟರ್ನ ಮತ್ತು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಮತ್ತು ಪ್ರಿಯಾಂಕಾ ಮೋಹನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕ್ಯಾಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ, ಪ್ಲಾಟ್ ವಿಚಾರಕ್ಕೆ ಬಂದರೆ, ಸೋಕಲೈಪುರಂ ಅನ್ನೋ ಒಂದು ಊರಿನಲ್ಲಿ ಇರೋವಂತಹ ನಮ್ಮ ಹೀರೋ ನಾನಿಯವರು ಅಂದರೆ ಸೂರ್ಯ, ಅವನು ತನ್ನ ಶನಿವಾರವನ್ನು ಆ ಒಂದು ಊರಿನ ಜನರ ಕಷ್ಟಕ್ಕೆ ಮತ್ತು ಅಲ್ಲಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಮೀಸಲಿಡ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಬಂದಂಥ ಭ್ರಷ್ಟ ಅಧಿಕಾರ ಪೊಲೀಸ್ ಎಸ್ ಜೆ ಸೂರ್ಯ ಅವರು ಯಾವ ರೀತಿ ಅವರ ನಡುವೆ ವಾರ ಆಗುತ್ತೆ, ನಂತರ ಏನೇನಾಯಿತು ಅಂತ ನೀವು ಈ ಒಂದು ಸಿನಿಮಾದಲ್ಲಿ ತಿಳ್ಕೊಬೋದು. ಮೊದಲನೇದಾಗಿ ಒಂದು ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದರೆ, ಈ ಒಂದು ಸಿನಿಮಾದ ಬಿ ಜಿ ಎಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸಿನಿಮಾದ ಬಿ ಜಿ ಎಮ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಒಂದು ಶಿವತಾಂಡವ ಅನ್ನೋ ಒಂದು ಬಿ ಜಿ ಎಮ್ಮು ಬೇರೆ ಲೆವೆಲಲ್ಲೇ ಇದೆ ಅಂತಲೇ ಹೇಳ್ಬೋದು. ಥಿಯೇಟ್ರ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ರೇಂಜಲ್ಲಿ ಒಂದು ಬಿ ಜಿ ಎಮ್ ಕೊಟ್ಟಿದ್ದಾರೆ. ಮತ್ತು ಸೂರ್ಯ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಪ್ರಿಯಾಂಕಾ ಮೋಹನ್ ಅವರ ಇಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಅವರ ಇಬ್ಬರ ನಡುವೆ ಎಮೋಷ್ನಲ್ ಕೂಡ ಅಷ್ಟೇ ಅಟ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದಲ್ಲಿ ಮೇನ್ ಹೈಲೈಟ್ ಅಂದರೆ ಎಸ್ ಜೆ ಸೂರ್ಯ ಅವರ ಪೊಲೀಸ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಸ್ ಜೆ ಸೂರ್ಯ ಅವರು ಇದ್ದಾರೆ ಅಂದರೆ ಆ ಒಂದು ಸಿನಿಮಾಗೆ ಬೇರೆ ಲೆವೆಲಲ್ಲಾದ ಒಂದು ಪೊಟೆನ್ಷಿಯಲ್ ಆ್ಯಡ್ ಆಗುತ್ತೆ. ಸೊ ಹೀಗೆ ಈ ಒಂದು ಸಿನಿಮಾದಲ್ಲೂ ಕೂಡ ಅವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ಕೆಲವೊಂದು ಸೀನ್ಗಳಲ್ಲಿ ಅವರು ಡಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅವರ ಮಾಡೋವಂಥ ಪಾತ್ರಗಳಲ್ಲೂ ಇದು ತುಂಬಾ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದ ಕತೆ ಹೊಸದೇನಲ್ಲ, ನೀವು ತುಂಬ ಸಿನಿಮಾಗಳಲ್ಲಿ ನೋಡಿರೋದು. ಬಟ್ ಟ್ರೀಟ್ಮೆಂಟ್ ಬೇರೆ ಲೆವೆಲಲ್ಲಿ ಇರುತ್ತೆ. ಯಾಕೆಂದರೆ ಈ ಒಂದು ಸಿನಿಮಾದ ಕತೆ ನಿಮಗೆ ಹೇಳಿದಾಗ ಏನು ನಾರ್ಮಲ್ ಕತೆ ಅನಿಸ್ಬೋದು, ಬಟ್ ಟ್ರೀಟ್ಮೆಂಟ್ ನೋಡಿದಾಗ ಸ್ಕ್ರೀನ್ ಪ್ಲೇಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಗ್ರಿಪ್ಪಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ನಿಮಗೆ ಎಲ್ಲೂ ಬೋರ್ ಹೊಡ್ಸಲ್ಲ. ಕೆಲವೊಂದು ಸೀನ್ ಮಾತ್ರ. ಮತ್ತು ಸೆಕೆಂಡ್ ಹಾಫು ಈ ಸಿನಿಮಾದ ನೆಗೆಟಿವ್ ಅಂದರೆ ಸೆಕೆಂಡ್ ಹಾಫು ಸ್ವಲ್ಪ ಲ್ಯಾಗ್ ಆಯಿತು. ಬಟ್ ಅದು ಬಿಟ್ಟರೆ ಸ್ವಲ್ಪ ಸೀನ್ಗಳು ಲ್ಯಾಗ್ ಬಿಟ್ಟರೆ ಮಿಕ್ಕಿದೆಲ್ಲ ಸೀನ್ಗಳು ಸಖತ್ತಾಗಿದ್ವು ಅಂತಲೇ ಹೇಳೋದು. ಬಿ ಜಿ ಎಮಲ್ಲಿ ಕೇಳ್ತಿದ್ರೆ ಸಿನಿಮಾ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅಂತ ಹೇಳ್ತೀನಿ. ಇಷ್ಟ ಆಗಿತ್ತು ನನ್ನ ರಿವ್ಯೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗಿ.